ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ನಗರದಿಂದ ಯುವಕನನ್ನು ಆಂಧ್ರಪ್ರದೇಶದ ಗ್ಯಾಂಗ್ ಹಗಲು ಹೊತ್ತಿನಲ್ಲಿ ಅಪಹರಿಸಿದ ಪ್ರಕರಣದಲ್ಲಿ ಅನಿರೀಕ್ಷಿತ ತಿರುವು. ನಿಷೇಧಿತ ನೋಟು ವ್ಯವಹಾರ ಪ್ರಕರಣದಲ್ಲಿ 50 ಲಕ್ಷ ರೂಪಾಯಿ ನಕಲಿ ನೋಟು ಪತ್ತೆ. ಜಿಲ್ಲೆಯ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಆಯ್ಕೆಯಾದ ನೂತನ ಜನಪ್ರತಿನಿಧಿಗಳಿಂದ ಪ್ರಮಾಣ ವಚನ ಸ್ವೀಕರಣೆ. ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರಿಗೆ ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರಿಂದ ಪ್ರಮಾಣ ವಚನ ಬೋಧನೆ. ಭಾಷಾ ವೈವಿಧ್ಯತೆಯಲ್ಲಿ ಮನಮೋಹಕವಾಗಿ ನಡೆಯಿತು ಪ್ರಮಾಣ ವಚನ ಸಮಾರಂಭ. ವಿವಿಧ ಭಾಷೆಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಗರಸಭಾ ಸದಸ್ಯರು. ನೂತನವಾಗಿ ಆಯ್ಕೆಯಾದ ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಸದಸ್ಯರ ಪ್ರಮಾಣ ವಚನ ಸ್ವೀಕರಣೆ. ಉರ್ದು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಶಮೀನಾ ಟೀಚರ್. ತ್ರಿಕರಿಪುರ ಸಿಎಚ್ ಟೌನ್ ಹಾಲ್ನಲ್ಲಿ ಕೆಎಸ್ಟಿಯು ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಎಜಿಸಿ ಬಶೀರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಹಾಡುಹಗಲೇ ಕಾಸರಗೋಡಿನ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದ ಹೋಟೆಲ್ ಬಳಿಯಿಂದ ಯುವಕನನ್ನು ಆಂಧ್ರ ರಿಜಿಸ್ಟರ್ ಕಾರ್ನಲ್ಲಿ ಅಪಹರಿಸಿದ ಪ್ರಕರಣದಲ್ಲಿ ಮಹಾ ತಿರುವು. ನಿಷೇಧಿತ ನೋಟು ವ್ಯವಹಾರ ಪ್ರಕರಣದಲ್ಲಿ 50 ಲಕ್ಷ ರೂಪಾಯಿ ನಕಲು ನೋಟು ಪತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಪಳ್ಳಿಕರ ಲಾಡ್ಜ್ನಲ್ಲಿ ಕಾಸರಗೋಡು ಪೊಲೀಸರ ತಂಡ ಬಂಧಿಸಿದೆ. ಹಾಡುಹಗಲೇ ಕಾಸರಗೋಡಿನ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದ ಹೋಟೆಲ್ ಬಳಿಯಿಂದ ಯುವಕನನ್ನು ಆಂಧ್ರ ರಿಜಿಸ್ಟ್ರೇಷನ್ ಕಾರಿನಲ್ಲಿ ಅಪಹರಿಸಿದ ಕೇಸ್ನಲ್ಲಿ ಮಹಾ ತಿರುವು. ನಿಷೇಧಿತ ನೋಟ್ ವ್ಯವಹಾರದ ಪ್ರಕರಣದಲ್ಲಿ ಈ ಕೇಸಿಗೆ ಸಂಬಂಧಿಸಿದ ಆರೋಪಿಗಳನ್ನು ಪಳ್ಳಿಕರ ಲಾಡ್ಜ್ನಲ್ಲಿ ಪೊಲೀಸರ ತಂಡ ಬಂಧಿಸಿದೆ. ಆರೋಪಿಗಳ ನೋಟ್ಗಳನ್ನು ಬದಲಾಯಿಸಲು ನಿರ್ಧರಿಸಿದ್ದ ಸ್ಥಳ ಇದಾಗಿದೆ ಎಂದು ಪೊಲೀಸರು ಕಂಡುಹಿಡಿದರು. ಬಂಧಿತ ಆಂಧ್ರ ಚೆನ್ನರೆಡ್ಡಿಪಳ್ಳಿಯ ಸಿದ್ದಣ್ಣ ಓಂಕಾರ್ 15ರಂದು ಇಲ್ಲಿಯೇ ವಾಸವಾಗಿದ್ದ ಬಗ್ಗೆ ಸಾಕ್ಷಿ ಸಂಗ್ರಹಿಸಲಾಗಿದೆ. ಕಾಸರಗೋಡು ಟೌನ್ ಎಸ್ಐ ಕೆ ರಾಜೀವನ್ ನೇತೃತ್ವದ ತಂಡವು ಸಾಕ್ಷಿ ಸಂಗ್ರಹದ ಜವಾಬ್ದಾರಿಯನ್ನು ಹೊಂದಿದ್ದರು. ಬಂಧಿತ ಆರೋಪಿಯ ಮನೆಯಲ್ಲಿ 50 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ನೋಟು ಪತ್ತೆಯಾಗಿದೆ. ಚಟ್ಟಂಚಾಲ್ ಬೆಂಡಿಚಾಲ್ನ ಚೆರ್ಕಲ ಕೋಲಾಚಿ ಅಡ್ಕದಲ್ಲಿರುವ ಕೆ ವಿಜಯನ್ ಅವರ ಮನೆಯಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪೊಲೀಸರು 2,000 ರೂಪಾಯಿ ಹಾಗೂ 1,000 ರೂಪಾಯಿಗಳ 26,000 ರೂಪಾಯಿ ನಕಲಿ ನೋಟುಗಳನ್ನು ಪತ್ತೆ ಮಾಡಿದರು. 2,000 ರೂಪಾಯಿ ಹಾಗೂ 1,000 ನೋಟುಗಳ ಬಣ್ಣದ ಮುದ್ರಣಗಳಾಗಿದ್ದವು. ನೋಟ್ಗಳನ್ನು ರಿಸರ್ವ್ ಬ್ಯಾಂಕ್ ಹಿಂತೆಗೆದುಕೊಂಡು 500 ರೂಪಾಯಿ ನೋಟ್ಗಳನ್ನು ಕಂಡುಹಿಡಿದರು. ಗ್ರಾಹಕರಿಗೆ ಹಸ್ತಾಂತರಿಸಲು ಈ ನೋಟ್ಗಳನ್ನು ತಲಾ 100 ರೂಪಾಯಿಗಳ ಬಂಡಲ್ಗಳನ್ನಾಗಿ ಮಾಡಿ ಮನೆಯ ഷെഡ്ನಲ್ಲಿ മರೆ ಮಾಡಲಾಯಿತು. കഴിഞ്ഞ 17-ാം തീയതി രാവിലെ ഒരു മുഹമ്മദ് ഹനീഫ് എന്ന ഒരാൾ, ആദ്യം ആളെ തിരിച്ചറിഞ്ഞിരുന്നില്ല, ഒരാളെ കാസർഗോഡ് കറന്തക്കാട് ഉടുപ്പി ആര്യഭവൻ ഹോട്ടലിന് മുമ്പ് നിന്ന് തട്ടിക്കൊണ്ടുപോയി എന്ന് പറഞ്ഞ് പോലീസ് സ്റ്റേഷനിൽ ഒരു ഫോൺ കോൾ വരികയും നമ്മൾ അതുമായി ബന്ധപ്പെട്ട് അന്വേഷിച്ച് മംഗലാപുരം അന്വേഷിച്ചപ്പോൾ മംഗലാപുരം ചെക്ക് പോസ്റ്റ് പാസ്സായി പോയിരുന്നു. അതിനുശേഷം SP സാറ് നമ്മുടെ കർണാടകത്തിലെ പോലീസുമായി ബന്ധപ്പെട്ട് അവിടെ സക്ലേഷ് അവിടെ തടഞ്ഞു വെക്കുകയും ഞങ്ങൾ പോയി തിരിച്ചുകൊണ്ടുവരികയും ചെയ്തു. അതിനുശേഷമുള്ള അന്വേഷണത്തിലാണ് മനസ്സിലായത് ഇത് പഴയ നോട്ട് ഡീലിങ്ങുമായി ബന്ധപ്പെട്ട പ്രശ്നമാണെന്നും അങ്ങനെ ഇവിടെ ഒരാളെ, ഇവിടുത്തെ ടീം ഒരാളെ ഇവിടെ തടവിൽ വെച്ചിട്ടുണ്ടായിരുന്നു. അതിനുശേഷം അവരെ രക്ഷപ്പെടുത്തി കൊണ്ടുവന്ന കൂട്ടത്തിലാണ് ഇവിടെയുള്ള ഒരുത്തരം കൂടി അങ്ങോട്ട് കൊണ്ടുപോയതെന്ന് മനസ്സിലായി. അങ്ങനെ ഈ സിദ്ധണ്ണ ഓംകാർ എന്ന് പറയുന്ന ആന്ധ്രക്കാരൻ ഒരാളുടെ പരാതി പ്രകാരമാണ് രണ്ടാമത്തെ കേസ് രജിസ്റ്റർ ചെയ്തത്. ആ കേസിൽ ഞങ്ങൾ 4 പേരെ അറസ്റ്റ് ചെയ്തിട്ടുണ്ട്. ഷെരീഫ്, വിജയൻ, നൂറുദ്ദീൻ, പിന്നെ ഹനീഫിനെയാണ് മറ്റേതിൽ തട്ടിക്കൊണ്ടുപോകുന്നത്. അപ്പോൾ ഇതിൽ ഇവരോട് പറഞ്ഞത് പഴയ നമ്മൾ പ്രചാരത്തിലുണ്ടായിരുന്ന പഴയ നിരോധിക്കപ്പെട്ട നോട്ട് 1 കോടി നോട്ട് കൊടുത്തു കഴിഞ്ഞാൽ അവർ, അതായത് 2 കോടിക്ക് 1 കോടി പുതിയ പൈസ കൊടുക്കുന്നതാണ് ഇവരോട് പറഞ്ഞത്. അങ്ങനെ ഇവർ ഈ പറയുന്ന ഷെരീഫിന് ആദ്യം 1 ലക്ഷം രൂപയും പിന്നെ 6 ലക്ഷം രൂപ അയച്ചു കൊടുത്തിട്ടുണ്ട്. അതിൻ്റെ ഒരാൾ വന്ന് ഇവിടെ ചെക്ക് ചെയ്തപ്പോൾ ഇത് ഫേക്ക് നോട്ടാണെന്ന് മനസ്സിലായി. അങ്ങനെയാണ് അവർ തിരിച്ചു പോകുന്നത്. അതുമായി ബന്ധപ്പെട്ട ഇഷ്യൂവിലാണ് ഒരാൾ ഇവിടെ തടഞ്ഞു വെക്കുകയും മറ്റവർ ഇവരെ കൂടെയുള്ള ഒരാളെ എടുത്തു കൊണ്ടുപോയി ചെയ്തത്. അങ്ങനെ അന്വേഷണം നടത്തിയതിൽ ഈ വിജയ് എന്ന് പറയുന്ന ചെർക്കള കോലാച്ചെടുക്കം സ്വദേശി അവരെ വീട്ടിൽ നിന്ന് പിന്നെ 2000-ൻ്റെ ഒരു 2,600 പഴയ നോട്ടുകളും 1000-ൻ്റെ ഒരു 120ഓളം നോട്ടുകളും 500-ൻ്റെ ഒരു 400 നോട്ടുകളും ഞങ്ങൾ സീസ് ചെയ്തിട്ടുണ്ട്.
ಬುಧವಾರ ಹಾಡುಹಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹೋಟೆಲ್ನಿಂದ ಮೇಲ್ಪರಂಬ ವೆಲ್ಲಿಯೋಟೆ ನಿವಾಸಿ ಹನೀಫಾ ಅವರನ್ನು ಅಪಹರಿಸಿದ ನಂತರ ಈ ಘಟನೆ ಸಂಭವಿಸಿದೆ ಹಾಗೂ ಬಳಿಕ ಅವರ ಬಳಿ ನಿಷೇಧಿತ ಕರೆನ್ಸಿ ನೋಟುಗಳು ಇರುವುದು ಕಂಡುಬಂದಿದೆ. ಆರೋಪಿಗಳ ಕಸ್ಟಡಿ ಅವಧಿ ಸೋಮವಾರ ಕೊನೆಗೊಳ್ಳಲಿದೆ. ಇದಕ್ಕೂ ಮುನ್ನ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಗರಿಷ್ಠ ಸಾಕ್ಷಿಗಳನ್ನು ಸಂಗ್ರಹಿಸಲಿದ್ದಾರೆ. ಅಗತ್ಯವಿದ್ದರೆ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲು ಸೋಮವಾರ ಅರ್ಜಿ ಸಲ್ಲಿಸಲಾಗುವುದು ಎಂದು ಕಾಸರಗೋಡು ಇನ್ಸ್ಪೆಕ್ಟರ್ ಪಿ ನಳಿನಾಕ್ಷನ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಆಯ್ಕೆಯಾದ ನೂತನ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಂಡರು. ಜಿಲ್ಲೆಯ ಗ್ರಾಮ, ಬ್ಲಾಕ್, ಜಿಲ್ಲಾ ಪಂಚಾಯತ್ ಹಾಗೂ 3 ನಗರಸಭೆಗಳಲ್ಲಿ ಏಕಕಾಲದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳು ನಡೆದವು. ಜಿಲ್ಲಾ ಪಂಚಾಯತಿಗೆ ಆಯ್ಕೆಯಾದ ಸದಸ್ಯರಿಗೆ ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಪ್ರಮಾಣ ವಚನ ಬೋಧಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತಿನ ಚುನಾಯಿತ ಪ್ರತಿನಿಧಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಬೆಳಿಗ್ಗೆ 10 ಗಂಟೆಗೆ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತಿಸಿದ ಬಳಿಕ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಚುನಾಯಿತ ಪ್ರತಿನಿಧಿಗಳಲ್ಲಿ ಹಿರಿಯ ಸದಸ್ಯ ರಾಮಪ್ಪ ಮಂಜೇಶ್ವರ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. 74 ವರ್ಷದ ರಾಮಪ್ಪ ಮಂಜೇಶ್ವರ ಬದ್ಯಡ್ಕ ಡಿವಿಷನ್ ಅನ್ನು ಪ್ರತಿನಿಧೀಕರಿಸುತ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾಮಪ್ಪ ಮಂಜೇಶ್ವರ ಅವರು ಇತರ ಡಿವಿಷನ್ ಪ್ರತಿನಿಧಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ವರ್ಕಾಡಿ ಡಿವಿಷನ್ನಿಂದ ಅಲಿ ಅರ್ಷದ್ ವರ್ಕಾಡಿ, ಪುತ್ತಿಗೆ ಡಿವಿಷನ್ನಿಂದ JS ಸೋಮಶೇಖರ, ದೇಲಂಬಾಡಿ ಡಿವಿಷನ್ನಿಂದ O ವತ್ಸಲ, ಕುತ್ತಿಕೋಲ್ ಡಿವಿಷನ್ನಿಂದ ಸಾಬು ಅಬ್ರಹಂ, ಕಳ್ಳಾರ್ ಡಿವಿಷನ್ನಿಂದ ರೀನಾ ಥಾಮಸ್, ಚಿತ್ತಾರಿಕಲ್ ಡಿವಿಷನ್ನಿಂದ ಬಿನ್ಸಿ ಜೈನ್, ಕಯ್ಯೂರು ಡಿವಿಷನ್ನಿಂದ ಕೆ ಕೃಷ್ಣನ್ ಒಕ್ಲವ್, ಪಿಲಿಕೋಡು ಡಿವಿಷನ್ನಿಂದ ಎಂ ಮನು, ಚೆರುವತ್ತೂರು ಡಿವಿಷನ್ನಿಂದ ಸಿರಿನಾ ಸಲಂ, ಮಡಿಕೈ ಡಿವಿಷನ್ನಿಂದ ಕೆ ಸಬೀಶ್, ಪೆರಿಯ ಡಿವಿಷನ್ನಿಂದ ಕೆ ಸೋಯಾ, ಬೇಕಲ್ ಡಿವಿಷನ್ನಿಂದ TV ರಾತಿಕಾ, ಉದುಮಾ ಡಿವಿಷನ್ನಿಂದ ಸುಕುಮಾರಿ ಶ್ರೀಧರನ್, ಚೆಂಗಳ ಡಿವಿಷನ್ನಿಂದ ಜಸ್ನಾ ಮನಫ್, ಸಿವಿಲ್ ಸ್ಟೇಷನ್ ಡಿವಿಷನ್ನಿಂದ PB ಶಫೀಕ್, ಕುಂಬಳೆ ಡಿವಿಷನ್ನಿಂದ ಆಸೀಸ್ ಕಳತೂರ್, ಮಂಜೇಶ್ವರ ಡಿವಿಷನ್ನಿಂದ ಇರ್ಫಾನ ಇಕ್ಬಾಲ್ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರವನ್ನು ವಹಿಸಿಕೊಂಡರು. ಸಮಾರಂಭದಲ್ಲಿ ಸಂಸದ ರಾಜಮೋಹನ್ ಉಣ್ಣಿತನ್, ಶಾಸಕರಾದ ಎನ್ ನೆಲ್ಲಿಕೊನ್ನು, ಅಡ್ವೊಕೇಟ್ CH ಕುಂಜಾಂಬು, ಎಂ ರಾಜಗೋಪಾಲನ್, ADMP ಅಖಿಲ್, LSDD ಜೊತೆ ನಿರ್ದೇಶಕಿ R ಶೈನಿ, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ S ಬಿಜು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಭ್ಯರ್ಥಿಗಳ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಪ್ತಭಾಷಾ ಸಂಗಮ ಭೂಮಿಯಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭವು ಭಾಷಾ ವೈವಿಧ್ಯತೆಯಲ್ಲಿ ಮನಮೋಹಕವಾಗಿ ನಡೆಯಿತು. ಕಾಸರಗೋಡು ನಗರಸಭೆಯ ಸದಸ್ಯರು ವಿವಿಧ ಭಾಷೆಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ನಗರಸಭೆಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. കാസർഗോഡ് മുനിസിപ്പൽ കൗൺസിലിലെ കൗൺസിലറായി തെരഞ്ഞെടുക്കപ്പെട്ട KM ഹനീഫ് എന്ന ഞാൻ നിയമാനുസരണം നടപ്പാക്കിയ ഇന്ത്യൻ ഭരണഘടനയോട് യഥാർത്ഥമായ വിശ്വാസവും കൂറും പുലർത്തുമെന്നും ഇന്ത്യയുടെ പരമാധികാരവും അഖണ്ഡതയും നിലനിർത്തുമെന്നും ഭയാശങ്കയോ മമതയോ വാത്സല്യമോ വിദ്വേഷമോ കൂടാതെ ഞാൻ എൻ്റെ ഔദ്യോഗിക കർത്തവ്യങ്ങൾ യഥാവിധിയായും വിശ്വസ്തയോടും എൻ്റെ പരമാവധി കഴിവും അറിവും വിവേചന ശക്തിയും ഉപയോഗിച്ചുകൊണ്ടും നിർവഹിക്കുമെന്ന് അല്ലാഹുവിൻ്റെ നാമത്തിൽ സത്യപ്രതിജ്ഞ ചെയ്യുന്നു. കാസർഗോഡ് മുനിസിപ്പൽ കൗൺസിലിലെ കൗൺസിലറായി തെരഞ്ഞെടുക്കപ്പെട്ട ആയിഷ സലാം എന്ന ഞാൻ നിയമാനുസരണം നടപ്പാക്കിയ ഇന്ത്യയുടെ ഭരണഘടനയോട് യഥാർത്ഥമായ വിശ്വാസവും പൂർവ്വം പുലർത്തുമെന്നും ഇന്ത്യയുടെ പരമാധികാരവും അഖണ്ഡതയും നിലനിർത്തുമെന്നും ഭയാശങ്കയോ മമതയോ വാത്സല്യമോ വിദ്വേഷമോ കൂടാതെ ഞാൻ എൻ്റെ ഔദ്യോഗിക കർത്തവ്യങ്ങൾ യഥാവിധിയായും വിശ്വസ്തയോടും എൻ്റെ പരമാവധി കഴിവും അറിവും വിവേചന ശക്തിയും ഉപയോഗിച്ചുകൊണ്ടും നിർവഹിക്കുമെന്ന് അല്ലാഹുവിന്റെ നാമത്തിൽ സത്യപ്രതിജ്ഞ ചെയ്യുന്നു. കാസർഗോഡ് മുനിസിപ്പൽ കൗൺസിലിലെ കൗൺസിലറായി തെരഞ്ഞെടുക്കപ്പെട്ട ഫിറോസ് സൈത്തത്തുവരി എന്ന ഞാൻ നിയമാനുസരണം നടപ്പാക്കിയ ഇന്ത്യൻ ഭരണഘടനയോട് യഥാർത്ഥമായ വിശ്വാസവും പൂർവ്വം പുലർത്തുമെന്നും ഇന്ത്യയുടെ പരമാധികാരവും അഖണ്ഡതയും നിലനിർത്തുമെന്നും ഭയാശങ്കയോ മമതയോ വാത്സല്യമോ വിദ്വേഷമോ കൂടാതെ ഞാൻ എൻ്റെ ഔദ്യോഗിക കർത്തവ്യങ്ങൾ യഥാവിധിയായും വിശ്വസ്തയോടും എൻ്റെ പരമാവധി കഴിവും അറിവും വിവേചന ശക്തിയും ഉപയോഗിച്ചുകൊണ്ടും നിർവഹിക്കുമെന്നും അല്ലാഹുവിന്റെ നാമത്തിൽ സത്യപ്രതിജ്ഞ ചെയ്യുന്നു. I,
I, Shruti K.S., having been elected as a councillor of Kasaragod Municipal Council, do swear in the name of God, do solemnly swear that I will bear the true faith and allegiance to the Constitution of India as by law established, and that I will faithfully discharge the duty upon which I am about to enter to the best of my ability, knowledge and judgment without fear or favor, affection or malice. ಕಾಸರಗೋಡು ನಗರಸಭೆಯ ಕೌನ್ಸಿಲರ್ ಆಗಿ ಆಯ್ಕೆಯಾದ ದಿವ್ಯಾ ಎಂ.ಕೆ. ಎಂಬ ನಾನು ನಿಯಮಾನುಸೃತವಾದ ಜಾರಿಗೊಂಡ ಭಾರತದ ಸಂವಿಧಾನದಲ್ಲಿ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ಹೊಂದುತ್ತೇನೆ ಮತ್ತು ನನ್ನ ಅಧಿಕೃತ ಕರ್ತವ್ಯವನ್ನು ಭಯ, ಒಲವು, ವಾತ್ಸಲ್ಯ ಅಥವಾ ವಿರೋಧಿಸಲಿಲ್ಲದೆ ನಿರ್ವಹಿಸುತ್ತೇನೆ. ಈ ಹುದ್ದೆಯ ಕರ್ತವ್ಯಗಳನ್ನು ನನ್ನ ಸಾಮರ್ಥ್ಯ, ಜ್ಞಾನ ಮತ್ತು ವಿಚೇತನೆಗೆ ತಕ್ಕಂತೆ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಎಂದು ದೇವರ ಹೆಸರಲ್ಲಿ ಸತ್ಯಪ್ರತಿಜ್ಞೆ ಮಾಡುತ್ತೇನೆ. ಕಾಸರಗೋಡು ನಗರಸಭೆಗೆ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಭಾಷಾ ವೈವಿಧ್ಯತೆಯೊಂದಿಗೆ ನಡೆಯಿತು. 39 ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕಾರ ವಹಿಸಿಕೊಂಡರು. ನಗರಸಭೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಮಾರಂಭ ನಡೆಯಿತು. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾದ ಸಮಾರಂಭದಲ್ಲಿ ಚುನಾವಣಾಧಿಕಾರಿ ಹರಿಕೃಷ್ಣನ್ ವಾರ್ಡ್ ಸಂಖ್ಯೆ 27ರ ಹಿರಿಯ ಸದಸ್ಯ ಕೆಎಂ ಹನೀಫಾ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಬಳಿಕ ಕೆಎಂ ಹನೀಫಾ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಮಾಣ ವಚನ ಬೋಧಿಸಿದರು. ಸದಸ್ಯರು ವಾರ್ಡ್ ಸರಣಿ ಸಂಖ್ಯೆಯ ಪ್ರಕಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಹೆಚ್ಚಿನ ಸದಸ್ಯರು ಮಲಯಾಳ ಹಾಗೂ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ, ಇತರರು ಇಂಗ್ಲಿಷ್, ತುಳು ಹಾಗೂ ಸಂಸ್ಕೃತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸದಸ್ಯರು ಸುಮಾರು 5 ಭಾಷೆಗಳಲ್ಲಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅಲ್ಲಾಹುನ ಹೆಸರಿನಲ್ಲಿ, ದೈವದ ಹೆಸರಿನಲ್ಲಿ ಹಾಗೂ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಾಯಿತು. ಕೆಲವು ಸದಸ್ಯರು ಕುಲದೈವರ ಹೆಸರಿನಲ್ಲಿ, ಶಬರಿಮಲೆ ಧರ್ಮಶಾಸ್ತ್ರನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ದೊಡ್ಡ ಜನಸಮೂಹದ ಮುಂದೆ ತಮ್ಮ ಪ್ರಮಾಣ ವಚನವನ್ನು ಜನಪ್ರತಿನಿಧಿಗಳು ಸ್ವೀಕರಿಸಿದರು. ಭಾಷಾ ವೈವಿಧ್ಯತೆಯಿಂದ ಪ್ರಮಾಣ ವಚನ ಸ್ವೀಕರಿಸಿದ್ದು ವೈವಿಧ್ಯತೆಯ ಭೂಮಿಗೆ ಇದು ಹೊಸದಲ್ಲಾಗಿದ್ದರೂ ಸಮಾರಂಭದಲ್ಲಿ ಭಾಗವಹಿಸಿದವರಿಗೆ ಇದು ಆಸಕ್ತಿದಾಯಕವಾಗಿತ್ತು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸದಸ್ಯರ ಮೊದಲ ಸಭೆ ನಡೆಯಿತು. ಹಿರಿಯ ಸದಸ್ಯ ಕೆಎಂ ಹನೀಫಾ ಸಭೆಯ ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಕಾರ್ಯದರ್ಶಿ ವ್ಯವಹಾರಗಳನ್ನು ಸಂಯೋಜಿಸಲಾಯಿತು. ಜಿಲ್ಲೆಯ 38 ಗ್ರಾಮಗಳು, 6 ಬ್ಲಾಕ್ ಪಂಚಾಯಿತಿಗಳಲ್ಲಿ ಆಯಾ ಚುನಾವಣಾ ಅಧಿಕಾರಿಗಳು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನೇತೃತ್ವ ವಹಿಸಿದರು. ಹೆಚ್ಚಿನ ಸ್ಥಳಗಳಲ್ಲಿ ಚುನಾವಣಾ ಅಧಿಕಾರಿ ಮೊದಲು ಹಿರಿಯ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ ಬಳಿಕ ಹಿರಿಯ ಸದಸ್ಯರು ಇತರ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಸಮಾರಂಭದಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕರಾದ ಎನ್.ಎನ್. ನೆಲ್ಲಿಕೊನ್ನು, ಅಡ್ವೊಕೇಟ್ ಸಿ.ಎಚ್. ಕುಂಜಾಂಬು, ಎಂ. ರಾಜಗೋಪಾಲನ್ ಉಪಸ್ಥಿತರಿದ್ದರು. ಎಡಿಎಂಪಿ ಅಖಿಲ್, ಎಲ್ಎಸ್ಡಿಡಿ ಜೊತೆ ನಿರ್ದೇಶಕಿ ಆರ್. ಶೈನಿ, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಎಸ್. ಬಿಜು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಿಬಿ ಬಾಲಕೃಷ್ಣನ್, ಮಾಜಿ ಉಪಾಧ್ಯಕ್ಷ ಶಾನವಾಸ್ ಪಾದೂರು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಭ್ಯರ್ಥಿಗಳ ಕುಟುಂಬ ಸದಸ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಜಿಲ್ಲೆಯ ಎಲ್ಲ ಸ್ಥಳೀಯ ಸರ್ಕಾರಿ ಕೇಂದ್ರಗಳಲ್ಲಿ ಸಮಾರಂಭಗಳು ಶಾಂತಿಯುತವಾಗಿ ಪೂರ್ಣಗೊಂಡಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತಿನ ನೂತನವಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಕಳೆದ ಭಾನುವಾರ ಮಂಜೇಶ್ವರ ಗೋವಿಂದ ಪೈ ಗಿಳುವಿಂಡುವಿನಲ್ಲಿ ನಡೆಯಿತು. ಚುನಾವಣೆಯಲ್ಲಿ ಗೆದ್ದ ಎಲ್ಲ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕೃತವಾಗಿ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಸಮಾರಂಭದಲ್ಲಿ ಮಂಗಲ್ಪಾಡಿ ಪಂಚಾಯತಿನಲ್ಲಿ ಯುಡಿಎಫ್ ಅಭ್ಯರ್ಥಿ ಶಮೀನಾ ಟೀಚರ್ ಉರ್ದು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷತೆಯಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತಿನ ನೂತನವಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಕಳೆದ ಭಾನುವಾರ ಮಂಜೇಶ್ವರ ಗೋವಿಂದ ಪೈ ಗಿಳುವಿಂಡುವಿನಲ್ಲಿ ನಡೆಯಿತು. ಚುನಾವಣೆಯಲ್ಲಿ ಗೆದ್ದ ಎಲ್ಲ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿ ಅಧಿಕೃತವಾಗಿ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇದರೊಂದಿಗೆ ಮಂಗಲ್ಪಾಡಿ ಪಂಚಾಯತಿನಲ್ಲಿ ಯುಡಿಎಫ್ ಅಭ್ಯರ್ಥಿ ಶಮೀನಾ ಟೀಚರ್ ಉರ್ದು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸಮಾರಂಭದ ವಿಶೇಷತೆಯಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತಿನ 3 ಮಹಿಳಾ ಸದಸ್ಯರು ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಭಾರೀ ಬಹುಮತ ಗಳಿಸುವ ಮೂಲಕ ಯುಡಿಎಫ್ ಮಂಜೇಶ್ವರ ಪಂಚಾಯತ್ನಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳಲು ಸಿದ್ಧತೆ ನಡೆಸುತ್ತಿದೆ. ಫಲಿತಾಂಶಗಳು ಪ್ರಕಟವಾದ ದಿನದಿಂದ ಪಂಚಾಯತ್ ರಾಜಕೀಯ ರಂಗವು ಸಕ್ರಿಯವಾಗಿವೆ. ಹೊಸ ಆಡಳಿತದ ನಿರ್ದೇಶನ ಹಾಗೂ ಆದ್ಯತೆಗಳ ಕುರಿತಾದ ಚರ್ಚೆಗಳು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ. ಯುಡಿಎಫ್ನ ಪ್ರಮುಖ ಮಿತ್ರ ಪಕ್ಷವಾದ ಮುಸ್ಲಿಂ ಲೀಗ್ನೊಳಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ನಡೆಯುತ್ತಿದೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆಯಾಗುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ.
ಸದಸ್ಯರ ಸಂಖ್ಯೆ, ಆಂತರಿಕ ಚರ್ಚೆಗಳು ಹಾಗೂ ಒಮ್ಮತದ ಪ್ರಯತ್ನಗಳ ಮೇಲೆ ಅಂತಿಮ ನಿರ್ಧಾರವಾಗುತ್ತದೆ ಎಂದು ರಾಜಕೀಯ ವೀಕ್ಷಕರು ಹೇಳುತ್ತಾರೆ. ಹೊಸ ಆಡಳಿತ ಮಂಡಳಿಯ ಪ್ರಮಾಣ ವಚನದೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ರಾಜಕೀಯವಾಗಿ ನಿರ್ಣಾಯಕ ಹಾಗೂ ರೋಮಾಂಚನಕಾರಿ ಹಂತವನ್ನು ಪ್ರವೇಶಿಸಿದೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆಯಾಗುತ್ತಾರೆ ಎಂಬುದನ್ನು ತಿಳಿಯಲು ಜನರು ಕಾತರದಿಂದ ಕಾಯುತ್ತಿದ್ದಾರೆ. As a member of Manjeshwar Gram Panchayat, do hereby solemnly swear in the name of Allah that I will bear true faith and allegiance to the Constitution of India as by law established, and that I will uphold the sovereignty and integrity of India, and that I will faithfully discharge my official duties. നിയമാനുസരണം നടപ്പാക്കിയ ഇന്ത്യൻ ഭരണഘടനയോട് യഥാർത്ഥമായ വിശ്വാസവും കൂറും പുലർത്തുമെന്നും ഇന്ത്യയുടെ പരമാധികാരവും അഖണ്ഡതയും നിലനിർത്തുമെന്നും ഭയാശങ്ക കൂടാതെയും മമതയോ വിദ്വേഷമോ കൂടാതെയും ഞാൻ എൻ്റെ ഔദ്യോഗിക കൃത്യങ്ങൾ യഥാവിധിയായും വിശ്വസ്തയോടെയും എൻ്റെ പരമാവധി കഴിവ് പ്രയോജനപ്പെടുത്തിയും നിർവഹിക്കുമെന്നും ಅಲ್ಲಾಹುವಿನ ನಾಮത്തിൽ ಸತ್ಯಪ್ರತಿಜ್ಞೆ ചെയ്യുന്നു. ನಿಯಮಾನುಸಾರವಾಗಿ ಜಾರಿಗೆ ಬಂದಿರುವ ಭಾರತದ ಸಂವಿಧಾನಕ್ಕೂ ನಿಜವಾದ ನಂಬಿಕೆಯು ಮತ್ತು ಇಷ್ಟವನ್ನು ಹೊಂದಿರುತ್ತೇನೆಂದು, ಭಾರತದ ಸೌಭಾಗ್ಯವನ್ನು ಮತ್ತು ಸಂಗತಿಗಳನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಅಧಿಕೃತ ಕರ್ತವ್ಯಗಳನ್ನು ಸರಿಯಾಗಿ ನಿಲ್ಲಿಸೇನೆಂದು ಮತ್ತು ನನ್ನ ಸಾಧ್ಯತ್ವವನ್ನು ತಕ್ಕದಂಥ ಭಯವು ಮಮ್ಮತ್ವವು ಆದವ ದುರುದ್ದೇಶವೂ ಇಲ್ಲದೆ ನೀಡಿಸೇನೆಂದು ಅಲ್ಲಾಹನ പേരിൽ ಸತ್ಯಪ್ರತಿಜ್ಞೆ ಮಾಡ್ತೇನೆ. ನಿಯಮಕೃತವಾಗಿ ಜಾರಿಗೆ ಬಂದಿರುವ ಭಾರತದ ಸಂವಿಧಾನಕ್ಕೆ ನಿಜವಾದ ನಂಬಿಕೆ ಮತ್ತು ನಿಶ್ಚಯ ಹೊಂದುತ್ತೇನೆಂದು, ಭಾರತದ ಬಹುಮತ್ವ ಸಮಗ್ರತೆಯನ್ನು ಎತ್ತಿ ಹಿಡುತ್ತೇನೆ ಎಂದು ಮತ್ತು ನನ್ನ ಅಧಿಕೃತ ಕರ್ತವ್ಯಗಳನ್ನು ಸರಿಯಾಗಿ ನಿಷ್ಠೆಯಿಂದ വിശ്വസ്തയോടും എൻ്റെ പരമാവധി കഴിവ് പ്രയോജനപ്പെടുത്തിയും നിർവഹിക്കുമെന്ന് നാമത്തിൽ പ്രതിജ്ഞ ചെയ്യുന്നു. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆಟೆಟ್ ಹೆಸರಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಬಲಿಪಶುವನ್ನಾಗಿ ಮಾಡುವುದನ್ನು ತಡೆಯಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ತ್ರಿಕರಿಪುರ CH ಟೌನ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ಮುಸ್ಲಿಂ ಲೀಗ್ ಕಾರ್ಯದರ್ಶಿ AGC ಬಶೀರ್ ಉದ್ಘಾಟಿಸಿದರು. ಕೆಎಸ್ಟಿಯು ಜಿಲ್ಲಾ ಅಧ್ಯಕ್ಷ ಯಾಸರ್ ಅರಫತ್ ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಮಾಜಿ ರಾಜ್ಯ ಕೋಶಾಧಿಕಾರಿ AC ಅತೌಲ್ಲಾ ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾ ಕಾರ್ಯದರ್ಶಿ KP ಜಾಫರ್, ಶರೀಫ್ ತಂಗಯಂ, MTP ಶಾಹಿದ್, ಮೊಹಮ್ಮದ್ ಅಲಿ ಆಯಿತಿ, MTC ಅರಿಫಾ, P ಅಮೀದ್ ಮುಂತಾದವರು ಮಾತನಾಡಿದರು. ಬಳಿಕ ನಡೆದ ಬೀಳ್ಕೊಡುಗೆ ಸಮಾವೇಶವನ್ನು ಕೆಎಸ್ಟಿಯು ರಾಜ್ಯ ಕಾರ್ಯದರ್ಶಿಯ ಸದಸ್ಯ ಶಮೀರ್ ತೆಕ್ಕಿಲ್ ಉದ್ಘಾಟಿಸಿದರು. ಸೇವೆಯಿಂದ ನಿವೃತ್ತರಾಗಿರುವ KP ರೌಫ್, P ಮೊಹಮ್ಮದ್, K ಸುಬೈದಾ, TP ಹ್ಯಾರಿಸ್ ಎಂಬವರಿಗೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ TV ಮಧುಸೂದನನ್ ಸ್ಮರಣಿಕೆ ನೀಡಿ ಸನ್ಮಾನಿಸಿದರು. ಕೆಎಸ್ಟಿಯು ಜಿಲ್ಲಾ ಉಪಾಧ್ಯಕ್ಷ N ಶಫೀಕ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MT ಯೂನಸ್, ಕಾರ್ಯದರ್ಶಿ ಕಮಲ್ ವಯನಾಡ್, PC ಮುರ್ಷಿದ ಮುಂತಾದವರು ಮಾತನಾಡಿದರು. ಕೌನ್ಸಿಲ್ ಸಭೆಯನ್ನು ಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ TKP ರೌಫ್ ಉದ್ಘಾಟಿಸಿದರು. ರಫೀಕ್ ಕಲ್ಲಾರ್ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಗಫೂರ್ ದೇಳಿ ಉದ್ಘಾಟಿಸಿದರು. ಅನ್ಸಾರ್ ಕಡವಿಲ್, ರಫೀಕ್ ಕೈತಕಡ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಬದಿಯಡ್ಕ ಬಳ್ಳಪದವು ವೀಣಾ ವಾದಿನಿ ವೇದ ನಾದ ಯೋಗ ತರಂಗಿಣಿ ಮಹೋತ್ಸವ ಡಿಸೆಂಬರ್ 25ರಿಂದ 28ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡಿನ ಬದಿಯಡ್ಕ ಬಳಿ ವೀಣಾ ವಾದಿನಿ ಸಂಗೀತ ಹಾಗೂ ವೈದಿಕ ತಾಂತ್ರಿಕ ವಿದ್ಯಾಪೀಠದ ವಾರ್ಷಿಕೋತ್ಸವವು ಡಿಸೆಂಬರ್ 25ರಿಂದ 28ರವರೆಗೆ ವೈದಿಕ ತಾಂತ್ರಿಕ ಯೋಗ ಸಂಗೀತ ನೃತ್ಯ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಳ್ಳಪದವು ಸ್ವರ್ಗೀಯ ನಾರಾಯಣ ಉಪಾಧ್ಯಾಯ ಸಂಸ್ಮರಣಾ ಆವರಣದಲ್ಲಿ ನಡೆಯಲಿದೆ. ಕರಾವಳಿ ಪ್ರದೇಶದಲ್ಲಿ ಶಾಸ್ತ್ರೀಯ ಸಂಗೀತ ಪರಂಪರೆಯನ್ನು ಕಟ್ಟಿ ಬೆಳೆಸುವ ಉದ್ದೇಶದಿಂದ 1999ರಲ್ಲಿ ಆರಂಭಗೊಂಡ ಬಳ್ಳಪದವು ಸ್ವರ್ಗೀಯ ನಾರಾಯಣ ಉಪಾಧ್ಯಾಯ ಸಂಸ್ಮರಣಾ ಸಂಗೀತ ಪ್ರತಿಷ್ಠಾನವು ಬಳಿಕ ವೀಣಾವಾದಿನಿ ಎಂಬ ಅಂಗಸಂಸ್ಥೆಯನ್ನು ಹುಟ್ಟುಹಾಕಿ ಪ್ರಸ್ತುತ ಕಾಸರಗೋಡಿನ ಬದಿಯಡ್ಕ ಸಮೀಪದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ವರ್ಷ ವೇದನಾದ ಯೋಗ ತರಂಗಿಣಿ ಎಂಬ ಹೆಸರಿನಲ್ಲಿ 4 ದಿನಗಳ ಅಮೋಘ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದೆ.
ಈ ಪ್ರಯುಕ್ತ ಮೊದಲ ದಿನ ಬೆಳಗಿನಿಂದ ಮಹಾಗಣಪತಿ ಹೋಮ, ಲಕ್ಷಾರ್ಚನೆ, ನವಗ್ರಹ ಪೂಜೆಯ ಜೊತೆ ವೀಣಾವಾದಿನಿಯ ವಿದ್ಯಾರ್ಥಿ ಕಲಾವಿದರಿಂದ ತಸ್ಬಂದಿ ನವಗ್ರಹ ಕೃತಿಗಳ ಹಾಡುಗಾರಿಕೆ ನಡೆಯಲಿರುವುದು. ದಿನಾಂಕ 26ರಂದು ಬೆಳಿಗ್ಗೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಬಳಿಕ ವಿವಿಧ ವಾದ್ಯ ವಾದನಗಳ ಸಾಂಗತ್ಯದಲ್ಲಿ ಸಮನ್ವಯ ಎಂಬ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಕೊಂಡೆಯೂರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಉಪಸ್ಥಿತರಿರುತ್ತಾರೆ. 27ರಂದು ಸಂಸ್ಥೆಯ ವಿದ್ಯಾರ್ಥಿ ಕಲಾವಿದರಿಂದ ರಸಿಕಪ್ರಿಯ ಎಂಬ ಹೆಸರಿನಲ್ಲಿ ಹಾಡುಗಾರಿಕೆಯ ಕಚೇರಿಗಳು, ಗುರುಪೂಜೆ, ಹಿಂದೂಸ್ತಾನಿ ಸಂಗೀತ ಕಚೇರಿ, ಭರತನಾಟ್ಯ ಕಾರ್ಯಕ್ರಮ ಜರುಗಲಿದೆ. 28ರಂದು ಮುಂಜಾನೆ ಯೋಗ ಕಾರ್ಯಕ್ರಮ, ತ್ಯಾಗರಾಜರ ಪಂಚರತ್ನ ಕೃತಿಗಳ ಹಾಡುಗಾರಿಕೆ, ಮುರಳಿ ರವಂ ಎಂಬ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ತಿಂಗಳ 25ರಿಂದ 28ರವರೆಗೆ ವೇದನಾದ ಯೋಗ ತರಂಗಿಣಿ ಅಂತ ಹೇಳುವಂತಹ ಹೆಸರಿನಲ್ಲಿ ಒಂದು ದೊಡ್ಡ ಮಹೋತ್ಸವವನ್ನು ಇಲ್ಲಿ ನಾವು ಆಚರಿಸಲಿಕ್ಕಿದ್ದೇವೆ. ಇದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜೊತೆಗೆ ಭರತನಾಟ್ಯ, ಯೋಗ, ಆಮೇಲೆ ಎಲ್ಲ ವಾದ್ಯಗಳನ್ನು ಒಳಗೊಂಡು ಒಂದು ಸಮನ್ವಯ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ. ಆಮೇಲೆ ಫಸ್ಟ್ 2 ದಿವಸಗಳಲ್ಲಿ ಶ್ರೀಚಕ್ರ ನವಾವರಣ ಪೂಜೆ, ನವಗ್ರಹ ಪೂಜೆ ಇದೆಲ್ಲ ನಡೆಯಲಿಕ್ಕಿದೆ. ನವಗ್ರಹ ಪೂಜೆ ಹಾಗೂ ನವಾವರಣ ಪೂಜೆಯ ಉಸ್ತುವಾರಿಯನ್ನು ಬ್ರಹ್ಮಶ್ರೀ ಮುಲ್ಲಪಳ್ಳಿ ಕೃಷ್ಣನಂಬೂರಿ ಅವರು ನೆರವೇರಿಸಲಿದ್ದಾರೆ. ಅದರ ಜೊತೆಗೆ ನಮ್ಮ ಭಾರತೀಯ ಸಂಪ್ರದಾಯದಂತೆ ಗುರುಗಳಿಗೆ ಅತಿ ಒಂದು ಮುಖ್ಯವಾದ ಸ್ಥಾನವನ್ನು ನಾವು ಭಾರತೀಯ ಸಂಪ್ರದಾಯದಲ್ಲಿ ನಾವು ಕಲ್ಪಿಸಿದ್ದೇವೆ. ಅದರ ಅಂಗವಾಗಿ ಗುರು ಪೂಜೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಈ ಸಲ ನಾವು ಆರಿಸಿದ ವ್ಯಕ್ತಿ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಪೈರುಪುಣಿಯವರು. ಅವರು ಪ್ರಸ್ತುತ ಆಲುವ ತಂತ್ರ ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ದಿವಸಗಳಲ್ಲಿಯೂ ಊಟ, ಉಪಚಾರ ಎಲ್ಲ ವಿಚಾರಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಯೋಗೇಶ್ ಶರ್ಮಾ ಬಳ್ಳಪದವು, ರಾಧಾಕೃಷ್ಣ ಭಟ್, ಗೋವರ್ಧನ ಭಟ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮೊಗ್ರಾಲ್ ಕಂದಾಯ ಜಿಲ್ಲಾ ಕಲೋತ್ಸವದ ಅಂಗವಾಗಿ ಜಿಲ್ಲೆಯಲ್ಲಿ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಇಲಾಖೆಯಿಂದ ಫ್ಲಾಶ್ ಮೊಬ್ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ VHSS ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದ ಕಾರ್ಯಕ್ರಮವನ್ನು ಶಾಲಾ ಉಪನಿರ್ದೇಶಕ TV ಮಧುಸೂದನ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೊಗ್ರಾಲ್ ಕಾಸರಗೋಡು ಕಂದಾಯ ಜಿಲ್ಲಾ ಕಲೋತ್ಸವದ ಅಂಗವಾಗಿ ಜಿಲ್ಲೆಯಲ್ಲಿ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಇಲಾಖೆಯಿಂದ ಫ್ಲಾಶ್ ಮೊಬ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಲೋತ್ಸವದ ವೇದಿಕೆಯಾದ ಮೊಗ್ರಾಲ್ ಸರ್ಕಾರಿ VHSS ಶಾಲೆಯ ಶಿಕ್ಷಣ ಉಪನಿರ್ದೇಶಕ TV ಮಧುಸೂದನನ್ ಧ್ವಜಾರೋಹಣ ಮಾಡಿದರು. ತಮ್ಮ ಬಿಡುವಿಲ್ಲದ ವೇಳೆಯ ನಡುವೆಯೂ ಮಕ್ಕಳೊಂದಿಗೆ ಹಲವಾರು ನಿಮಿಷಗಳ ಕಾಲ ನೃತ್ಯ ಮಾಡಿದರು. ಪ್ರಚಾರ ಸಂಚಾಲಕ ಸಿರಾಜುದ್ದೀನ್ SM, ಮೂಸಾ MA, ಮಾಧ್ಯಮ ಸಂಯೋಜಕ ಕಲ್ಲಬಲಂ ನಜೀಬ್, ರಕ್ಷಾಧಿಕಾರಿ M ಮೊಹಮ್ಮದ್ ಇರ್ಷಾದ್, TK ಅನ್ವರ್, ಮೊಹಮ್ಮದ್ ಆಸಿಫ್, ಅರ್ಷಾದ್ ತವಕ್ಕಲ್, ಜಯರಾಮ್ ಮಾಸ್ಟರ್, ಶಿಹಾಬ್ ಕುತ್ತೆರತ್, ಮೊಹಮ್ಮದ್ ಆಬ್ಕೋ, SA ಅಬ್ದುಲ್ ರೆಹಮಾನ್, PJ ಸುಷ್ಮಿತಾ, PP ಸೈನಾ, ಫಾತಿಯಾ ತಸ್ನೀಮ್ ಮುಂತಾದವರು ಭಾಗವಹಿಸಿದ್ದರು. ಹೊಸಂಗಡಿ, ಉಪ್ಪಳ, ಬಂದ್ಯೋಡ್, ಕುಂಬಳೆ, ಕಾಸರಗೋಡು ಮುನ್ಸಿಪಲ್ ಬಸ್ ನಿಲ್ದಾಣ, ಚೆರ್ಕಲ ಹಾಗೂ ಸಿವಿಲ್ ಸ್ಟೇಷನ್ ಸೇರಿದಂತೆ 10 ಕೇಂದ್ರಗಳಲ್ಲಿ ಫ್ಲಾಶ್ ಮೊಬ್ ಕಾರ್ಯಕ್ರಮವನ್ನು ಪ್ರದರ್ಶಿಸಲಾಯಿತು. ಚರ್ಕರದಲ್ಲಿ ವ್ಯಾಪಾರಿಗಳು ಹಾಗೂ ಕೈಗಾರಿಕೋದ್ಯಮಿಗಳು ಫ್ಲಾಶ್ ಮೊಬ್ ಕಾರ್ಯಕ್ರಮವನ್ನು ಸ್ವಾಗತಿಸಿದರು. ಸಿವಿಲ್ ಸ್ಟೇಷನ್ನಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರ ಕಚೇರಿ, ಟ್ರೆಷರರಿ ಮುಂತಾದ ನೌಕರರು ಮುಂತಾದವರನ್ನು ಸ್ವಾಗತಿಸಿದರು. ಕಾಸರಗೋಡು ಹಳೆಯ ಬಸ್ ನಿಲ್ದಾಣ ಪ್ರದೇಶದಲ್ಲಿ ಫ್ಲಾಶ್ ಮೊಬ್ನ ಮೊದಲ ದಿನವು ಪೂರ್ಣ ಪ್ರೇಕ್ಷಕರೊಂದಿಗೆ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆ ಹಾಗೂ ಸಮಸ್ತ ಭಕ್ತರ ಶ್ರೇಯಸ್ಸು ಅಭಿವೃದ್ಧಿಗಾಗಿ ಪ್ರವಚನ ಮಂಟಪದಲ್ಲಿ ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿ ಪುರಸ್ಕೃತ ಹರಿದಾಸ ಜಯನಂದ ಕುಮಾರ್ ಹೊಸದುರ್ಗ ಅವರಿಂದ ಉದಯಸ್ತಮಾನ ಭಜನಾ ಸಂಕೀರ್ತನೆ ನಡೆಯಿತು. ಕ್ಷೇತ್ರದ ನಡೆಯಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ದೀಪ ಪ್ರಜ್ವಲಿಸಿ ಆ ದೀಪದೊಂದಿಗೆ ಭಜನಾ ಸಂಕೀರ್ತನೆಗೆ ಚಾಲನೆ ನೀಡಲಾಯಿತು.
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪವಿತ್ರತೆ ಹಾಗೂ ಸಮಸ್ತ ಭಕ್ತರ ಶ್ರೇಯಸ್ಸು ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರದ ಪ್ರವಚನ ಮಂಟಪದಲ್ಲಿ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ಪುರಸ್ಕರಾದ ಹರಿದಾಸ ಜಯಾನಂದ ಕುಮಾರ್ ಹೊಸದುರ್ಗ ಅವರಿಂದ ಉದಯಾಸ್ತಮಾನ ಭಜನಾ ಸಂಕೀರ್ತನೆಯು ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ನಾಮದಲ್ಲಿ ವಿಶೇಷ ಪ್ರಾರ್ಥನೆ ದೀಪ ಪ್ರಜ್ವಲಿಸಿ ಆ ದೀಪದೊಂದಿಗೆ ಭಜನಾ ಸಂಕೀರ್ತನೆಯನ್ನು ಶ್ರೀ ತೇಜಸ್ವಿ ಹಾಗೂ ಮನೋಹರ್ ಅವರ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಹಿಮ್ಮೇಳ ಹಾರ್ಮೋನಿಯಂನಲ್ಲಿ ಮೋಹನ್ ಆಚಾರ್ಯ ಪುಲ್ಕೂರು, ತಬಲದಲ್ಲಿ ಅಚ್ಯುತಾನಂದ ಆಚಾರ್ಯ ಕೂಡ್ಲು ಸಹಕರಿಸಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಾಸರಗೋಡು ತಾಲೂಕು ಅಧ್ಯಕ್ಷ ಡಾಕ್ಟರ್ ಕೆ.ಎನ್. ವೆಂಕಟರಮಣ ಹೊಳ್ಳ, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಅಧ್ಯಕ್ಷ ಕೆ. ಗುರುಪ್ರಸಾದ್ ಕೋಟಿಕಣಿ ಹಾಗೂ ಕೇರಳ ರಾಜ್ಯದಾಸ ಸಾಹಿತ್ಯ ಪರಿಷತ್ ಕಾಸರಗೋಡು ಇದರ ಅಧ್ಯಕ್ಷ ಶಿವರಾಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಕತ್ತರ್ನಲ್ಲಿ ನಡೆದ ಈ ವರ್ಷದ ಅತ್ಯುತ್ತಮ ಸ್ವಯಂ ಸೇವಕ ಸೇವೆಗಾಗಿ ಫಿಫಾ ಪ್ರಶಸ್ತಿಯು ಮಲಯಾಳಿಗೆ ಲಭ್ಯವಾಗಿದೆ. ಕಾಸರಗೋಡಿನ ಬಂಬ್ರಾಣ ನಿವಾಸಿ ಸಿದ್ದಿಕ್ ನಂಬೇಡಿ ಕಳೆದ ಶುಕ್ರವಾರ ಲುಸೈಲ್ ಫ್ಯಾನ್ ಝೋನ್ನಲ್ಲಿ ನಡೆದ ವಿಜಯೋತ್ಸವ ಸಮಾರಂಭದಲ್ಲಿ 17 ವರ್ಷದೊಳಗಿನ ವಿಶ್ವಕಪ್ ವಿಭಾಗದಲ್ಲಿ ಅತ್ಯುತ್ತಮ ಸೇವೆಗಾಗಿ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಕೇರಳಕ್ಕೆ ಹೆಮ್ಮೆ ತಂದಿದ್ದಾರೆ. ಮಂಜೇಶ್ವರ ಕತ್ತರ್ನಲ್ಲಿ ನಡೆದ ಈ ವರ್ಷದ ಅತ್ಯುತ್ತಮ ಸ್ವಯಂ ಸೇವಕ ಸೇವೆಗಾಗಿ ಫಿಫಾ ಪ್ರಶಸ್ತಿಯು ಮಲಯಾಳಿಗೆ ಲಭ್ಯವಾಗಿದೆ. ಕಾಸರಗೋಡಿನ ಬಂಬ್ರಾಣ ನಿವಾಸಿ ಸಿದ್ದಿಕ್ ನಂಬಿಡಿ ಕಳೆದ ಶುಕ್ರವಾರ ಲುಲೈಸ್ ಫ್ಯಾನ್ ಝೋನ್ನಲ್ಲಿ ನಡೆದ ವಿಜಯೋತ್ಸವದ ಸಮಾರಂಭದಲ್ಲಿ 17 ವರ್ಷದೊಳಗಿನವರ ವಿಶ್ವಕಪ್ ವಿಭಾಗದಲ್ಲಿ ಅತ್ಯುತ್ತಮ ಸೇವೆಗಾಗಿ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಕೇರಳಕ್ಕೆ ಹೆಮ್ಮೆ ತಂದಿದ್ದಾರೆ. ಫಿಫಾ ಅಂಡರ್ 17 ವಿಶ್ವಕಪ್, ಫಿಫಾ ಅರಬ್ ಕಪ್ ಹಾಗೂ ಫಿಫಾ ಇಂಟರ್ ಕಾಂಟಿನೆಂಟಲ್ ಕಪ್ ಎಂಬ 3 ಕಪ್ಗಳಿಗಾಗಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಿಗಾಗಿ ಫಿಫಾ ಈ ಹಿಂದೆಯೇ ಸ್ವಯಂ ಸೇವಕರ ಅರ್ಜಿಗಳನ್ನು ಆಹ್ವಾನಿಸಿತ್ತು. 25,000 ಅರ್ಜಿಗಳಿಂದ 4,500 ಸ್ವಯಂ ಸೇವಕರನ್ನು ಆಯ್ಕೆ ಮಾಡಲಾಯಿತು. ಇದರಲ್ಲಿ ಪ್ರತಿ ವಿಭಾಗದ ಪ್ರತಿ ಕ್ರೀಡಾಂಗಣದ ಅತ್ಯುತ್ತಮ ಸ್ವಯಂ ಸೇವಕರನ್ನು ಶುಕ್ರವಾರ ಲುಲೈಸ್ ಫ್ಯಾನ್ ಝೋನ್ನಲ್ಲಿ ನಡೆದ ವಿಜಯೋತ್ಸವದ ಸಮಾರಂಭದಲ್ಲಿ ಸ್ವಯಂ ಸೇವಕರನ್ನು ಸನ್ಮಾನಿಸಲಾಯಿತು. ಅತ್ಯುತ್ತಮ ಸೇವೆಗಾಗಿ ಸಿದ್ದಿಕ್ ಪ್ರಶಸ್ತಿಗೆ ಭಾಜನರಾದರು. ಸ್ಥಳೀಯ ಸಂಘಟನಾ ಸಮಿತಿ ಸಿಒ ಜಾಸಿಮ್ ಹಾಲ್ ಜಾಸಿಮ್ ಹಾಗೂ ಆಡಳಿತ ಕಾರ್ಯನಿರ್ವಾಹಕ ನಿರ್ದೇಶಕ ಹಯ ಮೊಹಮ್ಮದ್ ಆಲ್ ನಯೀಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಿದ್ದಿಕ್ ಕತ್ತರ್ನಲ್ಲಿ ವಿವಿಧ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದ ಸೇವಾ ಕಾರ್ಯಗಳನ್ನು ಪೂರೈಸಿದ್ದಾರೆ. ಕಳೆದ ವರ್ಷ ಕತ್ತರ್ನಲ್ಲಿ ನಡೆದ ದೋಹೋ ಎಕ್ಸ್ಪೋ 2023ರಲ್ಲಿ ಅತಿ ಹೆಚ್ಚು ಶಿಫ್ಟ್ಗಳಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಸಿದ್ದಿಕ್ ಪ್ರಶಸ್ತಿಯನ್ನು ಪಡೆದಿದ್ದರು. ಬಂಬ್ರಾಣ ಮೂಲದ ಸಿದ್ದಿಕ್ 15 ವರ್ಷಗಳಿಂದ ಕತ್ತರ್ನಲ್ಲಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಲೆ, ಕ್ರೀಡೆ, ಸಂಸ್ಕೃತಿ, ಸಾಮಾಜಿಕ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಸಾಕ್ಷರತೆ ಹಾಗೂ ದತ್ತಿ ಕ್ಷೇತ್ರಗಳಲ್ಲಿ ತನ್ನ ಹೆಸರನ್ನು ದಾಖಲಿಸಿರುವ ಆಲಂಬಾಡಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಸ್ವಂತ ಕಟ್ಟಡ ಹೊಂದುವ ಕಲ್ಪನೆಯು ಈಡೇರುತ್ತಿದೆ. ಈ ಕ್ಲಬ್ ಕಟ್ಟಡ ಉದ್ಘಾಟನೆ ಜನವರಿ 11ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಕ್ಲಬ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 900 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ 2 ಮಹಡಿಗಳಲ್ಲಿ ನಿರ್ಮಿಸಲಾದ ಈ ಕಟ್ಟಡವು 400ಕ್ಕೂ ಹೆಚ್ಚು ಕ್ಲಬ್ ಸದಸ್ಯರ ಕಠಿಣ ಪರಿಶ್ರಮದ ಫಲವಾಗಿ ಅಸ್ತಿತ್ವಕ್ಕೆ ಬಂತು. ಕ್ಲಬ್ ಕಟ್ಟಡದ ಉದ್ಘಾಟನೆಯನ್ನು ಜನವರಿ 11, 2026ರ ಭಾನುವಾರ ಸಂಜೆ 4 ಗಂಟೆಗೆ ಪ್ರಸಿದ್ಧ ಜಾದೂಗಾರ ಪ್ರೊಫೆಸರ್ ಗೋಪಿನಾಥ್ ಮುತ್ತುಕಡ್ ನಿರ್ವಹಿಸಲಿದ್ದಾರೆ. ಬಳಿಕ ಸಾಂಸ್ಕೃತಿಕ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಸಭೆ ನಡೆಯಲಿದೆ. ಸಾಂಸ್ಕೃತಿಕ ಸಭೆಯಲ್ಲಿ ಪ್ರಶಸ್ತಿ ಪ್ರದಾನ ಹಾಗೂ ಸ್ಮರಣಿಕೆ ಬಿಡುಗಡೆ ನಡೆಯಲಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉಚಿತ ವೈದ್ಯಕೀಯ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ನಡೆಯಲಿದೆ. 28ನೇ ತಾರೀಕಿನ ಭಾನುವಾರ ಮಧ್ಯಾಹ್ನ 3:30ರಿಂದ ಖ್ಯಾತ ಶಸ್ತ್ರಚಿಕಿತ್ಸಾ ಆಂಕಾಲಜಿಸ್ಟ್ ಡಾಕ್ಟರ್ ಜಾನ್ ಜೆ ಆಲಪ್ಪಾಡ್ ನೇತೃತ್ವದಲ್ಲಿ ಕ್ಯಾನ್ಸರ್ ಜಾಗೃತಿ ತರಗತಿ ನಡೆಯಲಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಮೇಳತ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಆಸ್ಕ್ ಆಲಂಪಾಡಿ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಪ್ರಶಸ್ತಿ, ಸ್ವಚ್ಛ ಭಾರತ ಪ್ರಶಸ್ತಿ, ರಾಜ್ಯದ ಅತ್ಯುತ್ತಮ ಯುವ ಕ್ಲಬ್ಬಿಗಾಗಿ ವಿಶೇಷ ತೀರ್ಪುಗಾರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದ ಸಂಸ್ಥೆಯಾಗಿದೆ. ಈ ವರ್ಷದಲ್ಲಿ ಆಸ್ಕ್ ಆಲಂಪಾಡಿ ಜಿಸಿಸಿ ಸಮಿತಿಯ ಕಾರುಣ್ಯ ವರ್ಷ ಯೋಜನೆಯಿಂದ ನಿರ್ಗತಿಕ ಕುಟುಂಬಗಳಿಗೆ ಪರಿಹಾರ ನೀಡುವ ಅನೇಕ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ ಎಂದು ಕ್ಲಬ್ അധികാരികൾ ತಿಳಿಸಿದ್ದಾರೆ. 39 വർഷക്കാലം നിറഞ്ഞു നിൽക്കുന്ന ക്ലബിന് നെഹ്റു യുവകേന്ദ്രയുടെ ജില്ലാ യൂത്ത് അവാർഡ്, സ്വച്ഛ് ഭാരത് അവാർഡ്, സംസ്ഥാനത്തിലെ മികച്ച യൂത്ത് ക്ലബിനുള്ള പ്രത്യേക ജൂറി പുരസ്കാരവും നിരവധി അവാർഡുകളും ഏറ്റുവാങ്ങിയ സംഘടനയാണ് ആസ്ക് ആലമ്പാടി. ആസ്ക് ആലമ്പാടിയുടെ GCC കമ്മിറ്റിയുടെ കാരുണ്യ വർഷ പദ്ധതിയിൽ
നിരവധി നിർദ്ധരായ കുടുംബങ്ങൾക്ക് ആശ്വാസമേകുന്ന പല പദ്ധതികളും 10 വർഷത്തിൽ 1 കോടിയിലധികം രൂപയുടെ ചാരിറ്റിയുമായി മുന്നോട്ടു പോകുന്നു. അതോടൊപ്പം തന്നെ നിരവധി രോഗികൾക്ക് ആശ്വാസകരമാകുന്ന രൂപത്തിൽ അനേകം മെഡിക്കൽ ഉപകരണങ്ങളും വിതരണം ചെയ്യുന്നുണ്ട്. 900 ചതുരശ്ര അടിയിൽ അത്യാധുനിക സംവിധാനങ്ങളോട് കൂടി ഇരുനിരകളിലായി പണിത ക്ലബ്ബ് കെട്ടിടം 400-ൽ പരം ക്ലബ്ബ് മെമ്പർമാരുടെ കഠിനാധ്വാനത്തിന്റെ ഫലമായിട്ടാണ് നിലവിൽ വന്നത്. ക്ലബിന്റെ കെട്ടിടോദ്ഘാടനം 2026 ജനുവരി 11 ഞായറാഴ്ച വൈകുന്നേരം 4 മണിക്ക് പ്രമുഖ മജീഷ്യൻ പ്രൊഫസർ ഗോപിനാഥ് മുതുകാട് നിർവഹിക്കും. തുടർന്ന് സാംസ്കാരിക ഘോഷയാത്രയും സാംസ്കാരിക സമ്മേളനവും നടത്തപ്പെടുന്നതാണ്. പ്രമുഖ വ്യക്തിത്വങ്ങൾ സംബന്ധിക്കുന്ന സാംസ്കാരിക സമ്മേളനത്തിൽ അവാർഡ് ദാന ചടങ്ങും സുവനീർ പ്രകാശനവും ഉണ്ടായിരിക്കുന്നതാണ്. 6:30 മുതൽ പ്രമുഖ ഗായകന്മാർ കൂടിയായ യുംന അജീം, ജാസ് അസ്ലിം, ആസിഫ് കാപ്പാട് തുടങ്ങിയവർ നയിക്കുന്ന ആസ്ക് ആലമ്പാടി ഉത്സവം നടക്കും. ಕ್ಲಬ್ ಅಧ್ಯಕ್ಷ ಸಿದ್ದಿಕ್ ಎಂ, ಪ್ರಧಾನ ಕಾರ್ಯದರ್ಶಿ ಜಿಲಾನಿ, ಕೋಶಾಧಿಕಾರಿ ರಫೀಕ್ ಪಿಕೆ, ಜಿಸಿಸಿ ಸಮಿತಿಯ ಕೋಶಾಧಿಕಾರಿ ದಾವೂದ್ ಮಿಹಾಸ್, ಮಾಧ್ಯಮ ಹಾಗೂ ಪ್ರಚಾರ ಸಂಯೋಜಕ ಗಪ್ಪು ಆಲಂಪಾಡಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ನಗರದಿಂದ ಯುವಕನನ್ನು ಆಂಧ್ರಪ್ರದೇಶದ ಗ್ಯಾಂಗ್ ಹಗಲು ಹೊತ್ತಿನಲ್ಲಿ ಅಪಹರಿಸಿದ ಪ್ರಕರಣದಲ್ಲಿ ಅನಿರೀಕ್ಷಿತ ತಿರುವು. ನಿಷೇಧಿತ ನೋಟು ವ್ಯವಹಾರ ಪ್ರಕರಣದಲ್ಲಿ 50 ಲಕ್ಷ ರೂಪಾಯಿ ನಕಲಿ ನೋಟು ಪತ್ತೆ. ಜಿಲ್ಲೆಯ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಆಯ್ಕೆಯಾದ ನೂತನ ಜನಪ್ರತಿನಿಧಿಗಳಿಂದ ಪ್ರಮಾಣ ವಚನ ಸ್ವೀಕರಣೆ. ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರಿಗೆ ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರಿಂದ ಪ್ರಮಾಣ ವಚನ ಬೋಧನೆ. ಭಾಷಾ ವೈವಿಧ್ಯತೆಯಲ್ಲಿ ಮನಮೋಹಕವಾಗಿ ನಡೆಯಿತು ಪ್ರಮಾಣ ವಚನ ಸಮಾರಂಭ. ವಿವಿಧ ಭಾಷೆಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಗರಸಭಾ ಸದಸ್ಯರು. ನೂತನವಾಗಿ ಆಯ್ಕೆಯಾದ ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರ ಪ್ರಮಾಣ ವಚನ ಸ್ವೀಕರಣೆ. ಉರ್ದು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಶಮೀನಾ ಟೀಚರ್. ತ್ರಿಕರಿಪುರ ಸಿಎಚ್ ಟೌನ್ ಹಾಲ್ನಲ್ಲಿ ಕೆಎಸ್ಟಿಯು ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಎಜಿಸಿ ಬಶೀರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.